ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಿಶೀಸ್ ಕಿಚನ್. ಇವತ್ತು ನನ್ನ ಕಿಚನಲ್ಲಿ ಅವರೆಕಾಳಿಂದ ಕರ್ನಾಟಕ ಸ್ಪೆಷಲ್ ಉಪ್ಸಾರು ತೋರಿಸ್ತಾ ಇದ್ದೀನಿ. ನೋಡಿ, ಹಸಿಯಾಗಿರೋ ಅವರೆಕಾಳನ್ನ ಬಿಡಿಸಿ ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ ಜೀರಿಗೆ, ಮೆಣಸು, ಹುಣಸೆಹಣ್ಣು, ಮತ್ತು ಹಸಿನ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ. ಇದು ಉಪ್ಸಾರು ಖಾರಕ್ಕೆ. ಫಸ್ಟು ನಾವು ಈ ಥರ ಕುಕ್ಕರ್ ಇಟ್ಕೊಳ್ಳೋಣ. ಕುಕ್ಕರಲ್ಲೇ ಬೇಯಿಸ್ಕೋಬೇಕು, ಇಲ್ಲ ಪಾತ್ರೆನಲ್ಲಿ ಬೇಯಿಸಿದ್ರೆ ಲೇಟ್ ಆಗುತ್ತೆ. ನಾವು 2 ವಿಷಲ್ ಬಂದರೆ ಸಾಕು. ನೋಡಿ, ಕಾಳನ್ನ ಕುಕ್ಕರಿಗೆ ಸೇರಿಸ್ಕೊತಾ ಇದ್ದೀನಿ. ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿರ್ಬೇಕು. ಹುಳಗಳೆಲ್ಲ ಇರುತ್ತೆ, ನೀಟಾಗಿ ನೋಡಿ ಕ್ಲೀನ್ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ, ಸ್ವಲ್ಪನೇ ಸೇರಿಸ್ಕೊಳ್ಳೋಣ. ಆಮೇಲೆ ಪಲ್ಯ ಮಾಡುವಾಗ ಸ್ವಲ್ಪ ಸೇರಿಸ್ಕೊತೀವಿ. ಇವಾಗ ಹಸಿನ ಮೆಣಸಿನ್ಕಾಯನ್ನ ತೊಳೆದಿಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಜಾಸ್ತಿ ಹಾಕೊತಾ ಇದ್ದೀನಿ. ಈ ಖಾರ ಬಂದು ಅಕ್ಕಿ ರೊಟ್ಟಿಗೆ, ಚಪಾತಿಗೆ, ತುಪ್ಪ ಜೊತೆ ಹಾಕೊಂಡು ತಿಂತಾರೆ, ಚೆನ್ನಾಗಿರುತ್ತೆ ಅಂತ ನಾನು ಎಕ್ಸ್ಟ್ರಾ ಖಾರ ಮಾಡ್ತಾ ಇದ್ದೀನಿ. ನೀವು ಮಿನಿಮಮ್ ಒಂದು 12 ಮೆಣಸಿನಕಾಯಿ 12 ಆದರೂ ಇರಬೇಕು. ಇವಾಗ 2 ವಿಷಲ್ ಬರಬೇಕಿದು. 2 ವಿಷಲ್ ಬೆಂದರೆ ನಮಗೆ ಅವರೆಕಾಳು ಬೆಂದಿರುತ್ತೆ ಉಪ್ಸಾರಿಗೆ. ನೋಡಿ, ಇವಾಗ ಈ ಥರ ಬೆಂದಿದೆ ಅಲ್ವಾ, ಇದನ್ನೆಲ್ಲ ನಾವು ಒಂದು ಬಟ್ಲಿಗೆ ತೆಗೆದುಕೊಳ್ಳೋಣ. ಒಂದು ಸೌಟ್ ತೊಗೊಂಡು ಇದನ್ನೆಲ್ಲ ತೆಗೆದುಕೊಂಡು ಬಿಡೋಣ. ಯಾಕಂದರೆ ಖಾರ ರೆಡಿ ಮಾಡಬೇಕು ನಾವು. ಇದೆಲ್ಲ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ. ಸಪ್ರೇಟಾಗಿ ಬೇಯಿಸ್ಕೋಬಾರ್ದು ಮೆಣಸಿನ್ಕಾಯಿ. ನೋಡಿ, ಇವಾಗ ಸೌಟ್ ತೊಗೊಂಡು ಇದನ್ನೆಲ್ಲ ಮೆಣಸಿನ್ಕಾಯಿನೆಲ್ಲ ನಾನು ತೊಗೊತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಕಾಳು, ಒಂದು 20 ಕಾಳು, 20-25 ಕಾಳು ತಗೊಳ್ಳೋಣ. ಖಾರ ಟೇಸ್ಟಿಯಾಗಿರುತ್ತೆ ಮತ್ತು ಖಾರ ಒದಗುತ್ತೆ. ಒಂದು 5-6 ಜನ ಇರೋರ್ಗೆ ಒದಗುತ್ತೆ, ಇಲ್ಲಾಂದರೆ ಕಮ್ಮಿ ಆಗುತ್ತೆ ಖಾರ. ಅದರಿಂದ ನೋಡಿ, ಇಷ್ಟು ತೊಗೊಂಡಿದ್ದೀನಿ ನಾನು. ನೋಡಿ, ಸ್ವಲ್ಪ ಆರಿದ ತಕ್ಷಣ ಅದನ್ನ ಖಾರ ಮಾಡ್ಕೊಳ್ಳೋಣ, ಚಟ್ನಿ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಪಲ್ಯ ಮಾಡಬೇಕು. ಇದರಿಂದ ಕಾಳನ್ನ ಸಪ್ರೇಟ್ ಮಾಡ್ತಾ ಇದ್ದೀನಿ. ತೊಗೊಂಡು ಸ್ವಲ್ಪ ಕಾಳನ್ನ ಹಾಗೆ ಉಪ್ಸಾರಲ್ಲೇ ಬಿಡ್ತೀನಿ. ಆಗಿನ ಕಾಲದಲ್ಲಿ ನಮ್ಮ ಅಜ್ಜಿ ಮನೆಯಲ್ಲೆಲ್ಲ ಬಂದು ಇದೇ ಕಾಳುಗಳನ್ನ ಹಾಗೆ ಬಿಟ್ಬಿಡೋರು, ಪಲ್ಯ ಮಾಡ್ತಾ ಇರಲಿಲ್ಲ. ಉಪ್ಸಾರು ಮುದ್ದೆ ಊಟ ಮಾಡುವಾಗ ಒಂದೊಂದು ಸೌಟ್ ಕಾಳನ್ನ ಅದೇ ಉಪ್ಸಾರಲ್ಲೇ ಹಾಕ್ಕೊಂಡು ಅದನ್ನೇ ನೆಂಚ್ಕೊಂಡು ತಿನ್ನೋರು. ನಾವು ಇವಾಗ ಎಲ್ಲರೂ ಪಲ್ಯ ಮಾಡ್ತೀವಿ. ಬಸ್ಸಾರಿಗೆ ಹೆಂಗೆ ಪಲ್ಯ ಮಾಡ್ತೀವೋ ಅದೇ ಥರನೇ ಉಪ್ಸಾರಿಗೂ ಪಲ್ಯ ಮಾಡ್ತೀವಿ. ನೋಡಿ, ಇಷ್ಟು ಕಾಳಿದೆ. ಹಾಗೇನು ಇರಲಿ ಅಂತ ಮತ್ತೆ ಪಲ್ಯನೂ ಕೂಡ ನಾನು ಮಾಡ್ತಾ ಇದ್ದೀನಿ ಸಾರಲ್ಲೇ ಬಿಟ್ಟು. ಇವಾಗ ಜಾರ್ ತೊಗೊಂಡು ನೋಡಿ, ಎತ್ಕೊಂಡಿದ್ದೆ ಅಲ್ವಾ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಹಸಿನ ಮೆಣಸಿನ್ಕಾಯಿ, ಅವರೆಕಾಳು, ಬೆಂದಿರೋ ಅವರೆಕಾಳನ್ನ ಸೇರಿಸ್ಕೊಂಡು ಅರ್ಧ ಸ್ಪೂನ್ ಜೀರಿಗೆ, ಉಪ್ಸಾರು ಖಾರಕ್ಕೆ ಅರ್ಧ ಸ್ಪೂನ್ ಜೀರಿಗೆ ಸೇರಿಸ್ಕೊಂಡೆ. ಸ್ವಲ್ಪ ಹುಣಸೆ ಹುಳಿ ಸೇರಿಸ್ಕೋಬೇಕು. ಅರ್ಧ ಸ್ಪೂನು ಕಪ್ಪು ಮೆಣಸು, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಈ ಖಾರ ಬಂದು ತುಂಬ ಟೇಸ್ಟಿಯಾಗಿರುತ್ತೆ. ಮಿಕ್ಕಿದ್ರೆ ಖಾರ ಎತ್ತಿಟ್ಕೊಂಡು ನಾವು ರೊಟ್ಟಿಗೆ, ಚಪಾತಿಗೆ ಚೆನ್ನಾಗಿರುತ್ತೆ. ಇದು ಒಣಕೊಬ್ಬರಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಒಂದು 2 ಸ್ಪೂನು ಹಸಿ ತೆಂಗಿನ ತುರಿ ಸೇರಿಸ್ಕೊಂಡೆ. ಒಂದು 10 ಎಸಳು ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸ್ತೀರ ಸೇರಿಸ್ಕೋಬೇಕು. ಮತ್ತು ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ. ಅದನ್ನು ಲಾಸ್ಟಲ್ಲಿ ಖಾರ ರುಬ್ಬಿದ ಲಾಸ್ಟ್ ಎಂಡಿಂಗಲ್ಲಿ ಹಾಕಿ 1 ರೌಂಡ್ 2 ರೌಂಡ್ ಓಡಿಸ್ಕೋಬೇಕು. ಸಾಲ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಇವಾಗ ನೋಡಿ, ರುಬ್ಕೊಂಡು ಖಾರ ತೊಗೊಂಬಂದಿದ್ದೀನಿ. ಇವಾಗ ಈ ಖಾರನ ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ಳೋಣ. ತೆಗೆದಿಟ್ಕೊಂಡು ಆಮೇಲೆ ಇದು ಜಾರ್ನ ಕ್ಲೀನ್ ಮಾಡಬೇಕು. ನೋಡಿ, ಕಪ್ಪಲ್ಲಿ ತೆಗೆದಿಟ್ಕೊಂಡ್ಬಿಡ್ತೀನಿ. ಜಾರಲ್ಲಿ ಇರೋ ಖಾರನ ವೇಸ್ಟ್ ಮಾಡಬಾರ್ದು ನಾವು. ಉಪ್ಸಾರು ಇದೆ ಅಲ್ವಾ, ಪ್ಲೈನ್ ಉಪ್ಸಾರು, ಆ ಉಪ್ಸಾರನ್ನ ಈ ಜಾರಲ್ಲಿ ಹಾಕ್ಕೊಂಡು ನೀಟಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿ ಖಾರನ ಉಪ್ಸಾರಲ್ಲೇ ಬಗ್ಗಿಸ್ಕೋಬೇಕು. ಸಾರು ಗಟ್ಟಿ ಆಗುತ್ತೆ, ಖಾರನೂ ನಮಗೆ ವೇಸ್ಟ್ ಆಗೋದಿಲ್ಲ. ಇವಾಗ ನೋಡಿ, ಉಪ್ಸಾರು ನೀರಿದೆ ಅಲ್ವಾ, ಅದನ್ನು ಬಗ್ಗಿಸ್ಕೊತಾ ಇದ್ದೀನಿ. ಉಪ್ಪು ನೀರು ಅಂತ ಕೂಡ ಕರೀತಾರೆ ಇದನ್ನ, ತುಂಬ ಕಡೆ ಉಪ್ಸಾರು ಅಂತಾರೆ, ಉಪ್ಪು ನೀರು ಅಂತಾರೆ ತೆಲುಗಲ್ಲಿ. ನೋಡಿ, ಖಾರ ಎಲ್ಲ ವೇಸ್ಟ್ ಮಾಡ್ದಿರ ನಾವು ಅದೇ ಇದಕ್ಕೆ ತುಂಬ ಜಾಸ್ತಿ ಮಾಡಬಾರ್ದು. ಉಪ್ಸಾರು ಟೇಸ್ಟ್ ಬರಲ್ಲ. ಒಂದು ಟೈಮ್ ಮಾತ್ರನೇ ಉಪ್ಸಾರನ್ನ ಮಾಡ್ತಾ ಇದ್ದದ್ದು. ಮತ್ತು ನೈಟ್ಗೆ ಬಸ್ಸಾರು ಮಾಡಿಬಿಡೋರು, ಖಾರ ರುಬ್ಬಿಟ್ಟು ತೆಂಗಿನ ತುರಿ, ಸಾಂಬಾರು ಪೌಡರ್ ಎಲ್ಲ ಹಾಕಿ ರುಬ್ಬಿಟ್ಟು, ನೀರಿದ್ರೆ ನೀರು ಮಿಕ್ಕಿದ್ರೆ ಬಸ್ಸಾರು ಮಾಡಿಬಿಡೋರು. ಒಂದು ಟೈಮಿಗೆ ಮಾತ್ರನೇ ಚೆನ್ನಾಗಿರೋದು ಉಪ್ಸಾರು. ನೋಡಿ, ಇನ್ನೂ ಸ್ವಲ್ಪ ಖಾರನ ಇದರಲ್ಲಿ ಸೇರಿಸ್ಬಿಟ್ಟು ನಾನು ಮಿಕ್ಸ್ ಮಾಡ್ತೀನಿ. ಖಾರ ಜಾಸ್ತಿ ಬೇಕು ಅನ್ನೋರು, ನಾವು ಖಾರ ಮಾಡಿಟ್ಟಿರ್ತೀವಲ್ವ, ಇವಾಗ ಬಟ್ಲಲ್ಲಿ ಇಟ್ಟಿದ್ದೀನಲ್ವ, ಎಕ್ಸ್ಟ್ರಾ ಖಾರ ಹಾಕೋಬೋದು. ಸಾಕು ಅನ್ನೋರು ಈ ಸಾರಲ್ಲಿರೋ ಖಾರನೇ ನಾವು ಯೂಸ್ ಮಾಡ್ಕೋಬೋದು. ಸ್ವಲ್ಪ ಖಾರ ತಿನ್ನೋರು ಇರ್ತಾರೆ. ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಒಂದು ಕುದಿ ಬಂದರೆ ಸಾಕು. ಉಪ್ಸಾರು ತೆಗೆದ್ಬಿಟ್ಟು ನಾವು ಒಂದು ಬಟ್ಲಲ್ಲೋ ಇಲ್ಲೋ ಒಂದು ಹಾಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡು, ನಿಮಗೆ ಚಳಿಗಾಲಕ್ಕೆ ಬಿಸಿಯಾಗಿರುತ್ತೆ, ಎಲ್ಲರೂ ಒಂದೇ ಸಾರಿ ಊಟ ಮಾಡುವಾಗ ತುಂಬ ಚೆನ್ನಾಗಿರುತ್ತೆ. ಬಿಸಿಯಾಗಿ ಉಪ್ಸಾರು ಬಿಸಿಯಾಗಿದ್ರೇ ಚೆನ್ನಾಗಿರೋದು. ಹಾಟ್ ಬಾಕ್ಸಲ್ಲಿ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡ್ಬಿಡಿ. ಈ ಚಳಿಗಾಲಕ್ಕೆ ಬಿಸಿಯಾಗಿರೋ ಉಪ್ಸಾರು ಚೆನ್ನಾಗಿರುತ್ತೆ.
ನೋಡಿ ಕುದೀತಾ ಇದೆ. ಇದನ್ನಿವಾಗ ನಾನು ಹಾಟ್ ಬಾಕ್ಸಲ್ಲಿ ಟ್ರಾನ್ಸ್ಫರ್ ಮಾಡಿ ಇಟ್ಬಿಡ್ತೀನಿ. ಉಪ್ಪೆಲ್ಲ ನೋಡ್ಕೊಳ್ಳಿ. ಉಪ್ಪು ಸ್ವಲ್ಪ ಇದರಲ್ಲಿ ಉಪ್ಸಾರನ್ನು ಒಂಚೂರು ಎರಡರಲ್ಲೂ ಮುಂದೆ ಇದ್ರೇ ಚೆನ್ನಾಗಿರೋದು. ನೋಡಿ ಕುದೀತಾ ಇದೆ, ಅಷ್ಟೇನೆ. ಇದನ್ನ ತೆಗೆದು ಇಟ್ಕೊಂಡು ಬಿಡೋಣ. ಇವಾಗ ಪಲ್ಯ ಅವರೆಕಾಳು ತೆಗೆದಿಟ್ಕೊಂಡಿದ್ದೀವಲ್ಲ ಅದನ್ನ ಪಲ್ಯ ಮಾಡಬೇಕು. ಅದಕ್ಕೆ ಪ್ಯಾನ್ ಇಟ್ಕೊಂಡು ಸ್ವಲ್ಪ ಆಯಿಲ್ ಸೇರಿಸ್ಕೊತಾ ಇದ್ದೀನಿ. ಜಾಸ್ತಿ ಏನು ಸೇರಿಸೋದು ಬೇಡ, ಒಂದು 3-4 ಸ್ಪೂನ್ ಆಯಿಲ್ ಸೇರಿಸ್ಕೊಂಡು ಸಾಸಿವೆ ಸ್ವಲ್ಪ ಹಾಕೊಳ್ಳೋಣ. ಸಾಸಿವೆ ಸಿಡಿಯೋ ತನಕ ವೆಯ್ಟ್ ಮಾಡೋಣ. ಆಮೇಲೆ ಈರುಳ್ಳಿ, ಒಂದು 3 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಅವರೆಕಾಳು ಇರುತ್ತೋ ಅಷ್ಟಕ್ಕೆ ತಕ್ಕಂಗೆ ನೀವು ಈರುಳ್ಳಿ ತೊಗೊಳ್ಳಿ. ಸ್ವಲ್ಪ ಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿ, ಇನ್ನೂ ಕೆಂಪಾಗಿದೆ, ಹಸಿರು ಮೆಣಸಿನ್ಕಾಯಿ ಅದನ್ನು ತೊಗೊಂಡಿದ್ದೀನಿ, ಹಸಿರ್ದು ತೊಗೊಂಡಿದ್ದೀನಿ, ಒಂದು 4-5 ತೊಗೊಂಡಿದ್ದೀನಿ. ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಇದನ್ನ ಫ್ರೈ ಮಾಡ್ಕೋಬೇಕು. ಈರುಳ್ಳಿನ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ, ಈರುಳ್ಳಿಗೆ ಬೇಕಲ್ವಾ. ಇವಾಗ ನಾವು ತೆಗೆದಿಟ್ಕೊಂಡಿದ್ದಲ್ಲ ಅವರೆಕಾಳನ್ನ ಇದರಲ್ಲಿ ಸೇರಿಸ್ಕೋಬೇಕು. ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಎಲ್ಲ ರೆಡಿ ಮಾಡ್ಕೊಂಡ್ರೆ ಬೇಗ ಮಾಡ್ಕೊಂಬಿಡ್ಬೋದು. 1 ಟೈಮಿಗೆ ಮಾತ್ರ ಮಾಡಿ, ನೀವು 2 ಟೈಮಿಗೆ ಇದನ್ನು ಮಾಡೋಕ್ಕಾಗ ಚೆನ್ನಾಗಿರೋದಿಲ್ಲ. 1 ಟೈಮ್ಗೆ ಉಪ್ಸಾರು ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಪಲ್ಯ 1-2 ನಿಮಿಷ ಅವರೆಕಾಳನ್ನು ಈರುಳ್ಳಿ ಜೊತೆ ಸೇರಿಸ್ಬಿಟ್ಟು ಈ ಥರ ಹುರ್ಕೋಬೇಕು. ಅದೇ ಉಪ್ಸಾರು ಮಿಕ್ಕಿರುತ್ತಲ್ವ, ಅದಕ್ಕೆ ನೀವು ಖಾರ ರುಬ್ಬಿಟ್ಟು ಬಸ್ಸಾರು ಥರ ಮಾಡ್ಕೊಂಬಿಡ್ಬೋದು ಇನ್ನೊಂದು ಟೈಮ್ಗೆ. ನೋಡಿ ಸ್ವಲ್ಪ ಹಸಿ ತೆಂಗಿನ ತುರಿನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಪಲ್ಯನ ರೆಡಿ ಮಾಡ್ಕೊಳ್ಳೋಣ. ನೋಡಿ ಪಲ್ಯ ರೆಡಿ ಆಗಿದೆ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಬಿಟ್ಟು ಇದನ್ನು ನಾನು ಎಲ್ಲನೂ ಒಂದು ಹಾಟ್ ಬಾಕ್ಸಲ್ಲೇ ಸೆಪ್ರೇಟ್ ಹಾಟ್ ಬಾಕ್ಸಲ್ಲೇ ಟ್ರಾನ್ಸ್ಫರ್ ಮಾಡಿಡೋದು. ಎಲ್ಲ ಬಿಸಿಯಾಗಿನೇ. ಈ ಚಳಿಗಾಲ ತುಂಬ ಚಳಿ ಇದೆ ಅಲ್ವ, ಇವಾಗ ಬೇಗ ತಣ್ಣಗಾಗ್ಬಿಡುತ್ತೆ. ಅದರಿಂದ ಬಿಸಿಯಾಗೇ ಇರಲಿ ಅಂತ ಹಾಟ್ ಬಾಕ್ಸಲ್ಲಿ ಟ್ರಾನ್ಸ್ಫರ್ ಮಾಡಿ ಇಟ್ಬಿಡ್ತೀನಿ. ನೋಡಿ ಪಲ್ಯ ರೆಡಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ, ಟೇಸ್ಟ್ ಕೂಡ ಆಗಿರುತ್ತೆ. ಉಪ್ಪೆಲ್ಲ ನೋಡ್ಕೊಳ್ಳಿ. ಇವಾಗ ಮುದ್ದೆನೂ ರೆಡಿ ಮಾಡಿಬಿಟ್ಟೆ. ಈಗ ಮುದ್ದೆ ಇಟ್ಟು ತಟ್ಟೆನಲ್ಲಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಮುದ್ದೆ ನಾನು ಓವನಲ್ಲೇ ಮಾಡಿರೋದು. ಇದು ಈ ಕಡೆ ನಾನು ಉಪ್ಸಾರು ಹಾಕ್ತಾ ಇದ್ದಂಗೆ ಈ ಕಡೆ ಮುದ್ದೆ ರೆಡಿ ಮಾಡ್ಕೊಂಡ್ಬಿಟ್ಟೆ. ಪಲ್ಯನೂ ತಟ್ಟೆನಲ್ಲಿ ಹಾಕಿ ಬಿಸಿಯಾಗಿ ನೋಡಿ, ಎಲ್ಲ ಬಿಸಿಯಾಗಿದೆ. ಬಿಸಿಯಾಗಿ ಈ ಚಳಿಗಾಲಕ್ಕೆ ತಿಂತಾ ಇದ್ರೆ ತುಂಬ ಹಿತವಾಗಿರುತ್ತೆ. ನೋಡಿ ಇವಾಗ ಉಪ್ಸಾರು ಹೋಗ್ತಾ ಇದೆ. ಇವಾಗ ನಾನು ಇದನ್ನ ನೋಡಿ ಇಡ್ತಾ ಇದ್ದೀನಿ. ನಾನು ಇದೆಲ್ಲ ಇಟ್ಟ ನಂತರ ಎಲ್ಲನೂ ಟ್ರಾನ್ಸ್ಫರ್ ಮಾಡಿ ಇಟ್ಬಿಡ್ತೀನಿ. ಇವಾಗ ನೋಡಿ ಸಾರಲ್ಲೂ ಸ್ವಲ್ಪ ಅವರೆಕಾಳು ಇದೆಲ್ಲ ಆ ಥರ ಇಟ್ಕೊಂಡು, ಆವಾಗಿನ ಕಾಲದಲ್ಲೆಲ್ಲ ನಂಚ್ಕೊಂಡು ತಿನ್ನೋರು. ಈ ಥರ ಪಲ್ಯ ಯಾರು ಜಾಸ್ತಿ ಮಾಡ್ತಾ ಇರಲಿಲ್ಲ, ಬೇಗ ಈಸಿಯಾಗಿ ಆಗ್ಬಿಡೋದು. ನಾವು ಸ್ವಲ್ಪ ಪಲ್ಯ ಮಾಡಬೇಕು ಅಂದಾಗ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ಲೇಟ್ ಆಗುತ್ತೆ. ಅವರೆಲ್ಲ ಅದೇ ಥರ ಮಾಡ್ಕೊತಾ ಇದ್ರು. ಇವಾಗೆಲ್ಲ ನಾವು ಈ ಥರನೂ ಮಾಡ್ತೀವಿ. ಆ ಥರನೂ ಇರಲಿ ಅಂತ ನಾನು ಅದೇ ಥರನೂ ತೋರಿಸಿದ್ದೀನಿ. ಖಾರ ಸ್ವಲ್ಪ ಪಕ್ಕಕ್ಕೆ ಇಟ್ಕೊಂಡು ತುಪ್ಪ 1 ಸ್ಪೂನ್ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಮುದ್ದೆ ಜೊತೆಗೆ ತುಂಬ ಸಖತ್ತಾಗಿರುತ್ತೆ. ಕರ್ನಾಟಕ ಸ್ಟೈಲು ಅವರೆಕಾಳು ಉಪ್ಸಾರು ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು. ನೀವು ಮಾಡಿ ನೋಡಿ. ಇದಕ್ಕೆ ಸ್ವಲ್ಪ ನಿಂಬೆ ಹಣ್ಣು ರಸನ ಹಿಂಡ್ಕೊಂಡ್ರೆ ಉಪ್ಸಾರಿಗೆ ತುಂಬ ಚೆನ್ನಾಗಿರುತ್ತೆ. ನೀವು ರಸನ ಸ್ವಲ್ಪ ಹಿಂಡ್ಕೊಂಡು ಸ್ವಲ್ಪ ಖಾರ ಬೇಕು ಅಂದರೆ ಆ ನೀರಲ್ಲಿ ಸ್ವಲ್ಪ ಖಾರ ಪಕ್ಕದಲ್ಲಿ ಇಟ್ಟಿದ್ದೀನಲ್ವ, ಖಾರ ಮಿಕ್ಸ್ ಮಾಡಿಕೊಂಡು ಮುದ್ದೆ ಜೊತೆಗೆ ತಿಂತಾ ಇದ್ರೆ ತುಂಬ ಸಖತ್ತಾಗಿರುತ್ತೆ. ಸ್ವರ್ಗಕ್ಕೆ 3 ಗೆಣ್ಣು ಅಂತಾರಲ್ಲ ಆ ಥರ ಇರುತ್ತೆ. ನೀವು ಮಾಡಿ ನೋಡಿಪ್ಪ. ಯಾರಿಗೆ ಉಪ್ಸಾರು ಮಾಡೋಕೆ ಗೊತ್ತಿಲ್ವೋ ಅದು ನನ್ನ ರೆಸಿಪಿ ನೋಡಿ ಮಾಡಿ ಗೊತ್ತಿರೋರು ತುಂಬ ಜನ ಇದ್ದಾರೆ. ಅವ್ರಿಗೆ ನಾನು ಹೇಳ್ತಾ ಇಲ್ಲ, ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಾ ಇದ್ದೀನಿ. ನಂದು ಉಪ್ಸಾರು ಇಷ್ಟ ಆದರೆ ಲೈಕ್ ಮಾಡಿ ಆಯ್ತಾ. ಥ್ಯಾಂಕ್ ಯು.